ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಫಾಲೋ ಮಾಡೋದು ಮರಿಬೇಡಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫ್ರೆಂಡ್ಸ್, ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಶೋಭಕ್ಕ ಅವ್ರ ದೊಡ್ಡಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಅಂತಲೇ ಮೆನ್ಷನ್ ಮಾಡ್ತೀನಿ, ಯಾಕೆಂದರೆ ನಾವು ಅದೇ ಥರನೇ ಬೆಳೆದಿರೋದು. ಈಗ ಒಂದು 15-16 ವರ್ಷದಿಂದ ನಾವು ಹಂಗೆ ಇರೋದು. ಬೇರೆಯವರು ಅನ್ನೋ ಥರ ಇಲ್ಲ. ನಮ್ಮ ಅಕ್ಕಂದಿರುವಂಥ ಫೀಲ್ ಇದೆ. ಹಾಗಾಗಿ ನಾನು ಬೇರೆಯವರು ಅಂತ ಹೇಳಲ್ಲ, ನಮ್ಮ ಅಕ್ಕ ಅಂತಲೇ ಹೇಳ್ತೀನಿ. ಶೋಭಕ್ಕ ಇದ್ದಾಳಲ್ಲ, ಅವ್ರ ಅಕ್ಕನ ಮನೆ ಇಲ್ಲೇ ಚನ್ನರಾಯಪಟ್ಟಣದಲ್ಲೇ. ಆದಷ್ಟು ಅವ್ರದ್ದು ಮನೆ ಮೇಲ್ಗಡೆ ಕಟ್ಟಿಸ್ತಾ ಇದ್ರಲ್ವ, ಅದ್ರದ್ದು ಮೋಲ್ಡ್ ಕೆಲಸ ಇದೆ. ಇವತ್ತು ಮೋಲ್ಡ್ ಹಾಕೋರು ಬರ್ತಾರೆ. ಹಾಗಾಗಿ ನನ್ನನ್ನು ಇನ್ವೈಟ್ ಮಾಡಿದ್ದೆ ಶೋಭಕ್ಕ ಅವ್ರ ಅಕ್ಕ. ಹಾಗಾಗಿ ನಾನು ಅಕ್ಕನ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿ ಬಿರಿಯಾನಿ, ಚಾಪ್ಸು ಎಲ್ಲ ಮಾಡ್ತೀವಿ, ಎಲ್ಲ ಸೇರಿಕೊಂಡು. ಹಾಗೆ ಮೋಲ್ಡ್ ಎಲ್ಲ ಹಾಕಿಸ್ಬಿಟ್ಟು ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಏನೆಲ್ಲ ಸ್ಪೆಷಲ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಹಾಗೆ ಅಕ್ಕನ ಮನೇಲೇ ಇರೋದ್ರಿಂದ ಇವತ್ತು ಕಂಪ್ಲೀಟಾಗಿ ಅಕ್ಕನ ಮನೆ ಬ್ಲಾಗ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಹೇಳ್ಬೋದು ಇದು ಗುರುತುಪರಿಚೆಯಲ್ಲ ಅವನ್ನೆಲ್ಲ ಅಕ್ಕ ಅಂತಾರೆ ಅಂತ ಅನ್ಬೋದು. ಹಂಗೆ ಅನ್ಕೋಬೇಡಿ. ಸ್ವಂತದವರೇ ಆಗಬೇಕು ಅಂತ ಇಲ್ಲ. ಸ್ವಂತದವ್ರಿಗಿಂತ ಹೊರಗಿನವ್ರು ಕೂಡ ಪ್ರೀತಿನೇ ದೊಡ್ಡದಾಗಿರುತ್ತೆ ಕೆಲವೊಂದು ಸಲ. ಆ ಸ್ಥಾನಕ್ಕೆ ಇವ್ರು ಸೇರ್ಕೊತಾಳೆ ನಮ್ಮ ಶೋಭಕ್ಕ. ಹಾಗಾಗಿ ಅವ್ರ ಫ್ಯಾಮಿಲಿಲೂ ನನ್ನನ್ನು ಅದೇ ಥರ ಟ್ರೀಟ್ ಮಾಡ್ತಾರೆ. ಹಾಗಾಗಿ ನನಗೆ ಅವ್ರ ಫ್ಯಾಮಿಲಿ ಸ್ವಲ್ಪ ಹತ್ತಿರ ಜಾಸ್ತಿ ಆಯಿತಾ. ನಮ್ಮ ಮನೇಲೂ ಏನಾರ ಫಂಕ್ಷನ್ಸ್ಗಳಾದರೆ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದೇ ಬರ್ತಾರೆ. ಹಾಗೆ ಅಂದರೆ ನಮ್ಮಲ್ಲಿ ಏನೇ ಆದರೂ ಇವಳು ಜಾಸ್ತಿ ನನ್ನ ಸಮಕ್ಕೆ ಅವಳು ಇರ್ತಾಳೆ. ಆ ಥರ ಅವಳಿಗೆ ಒಂದು ಸ್ಥಾನ ಅಂತ ಕೊಟ್ಟಿದ್ದೀವಿ ನಮ್ಮ ಮನೆಯಲ್ಲಿ. 15-16 ವರ್ಷದ ಸ್ನೇಹ. ಇದುವರೆಗೂ ಒಂದು ಸಣ್ಣ ಬಿರುಕು ಬರ್ದಾನೆ, ಒಬ್ರ ಬಗ್ಗೆ ಒಬ್ರು ಮಾತಾಡ್ದಾನೆ, ಒಬ್ರು ಬಿಟ್ಕೊಡ್ದಾನೆ. ಇಡೀ ಬೀದಿನೇ ನಮ್ಮನ್ನು ನೋಡಿ ಖುಷಿ ಪಡೋವಷ್ಟು ನಾವು ಒಂದು ಸಮವಾಗಿ ಸ್ನೇಹನ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಅದು ತುಂಬ ಖುಷಿ ಆಗುತ್ತೆ. ಇವತ್ತು ಅವ್ರ ಅಕ್ಕನ ಮನೆಗೆ ನಾನು ಹೋಗ್ತಾ ಇರೋದು. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು ಕೂಡ ಅವಳ ಜೊತೆಗೆ. ಕೆಲವೊಂದ್ಸಲ ಸ್ವಂತದವರೇ ಪ್ರೀತಿ ಮಾಡಲ್ಲ. ಹೇಳ್ಬೇಕು ಅಂತ ಅಂದರೆ ಮುಂದೊಂದು ಹಿಂದೊಂದು ಮಾಡ್ತಾರೆ. ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ನಮ್ಮ ಬಗ್ಗೆ ಆಡ್ಕೊಳ್ಳೋದು ಅನ್ನೋದು ಮಾಡ್ತಾ ಇರ್ತಾರೆ. ಇವ್ರು ಸ್ವಂತದವರಲ್ಲ, ಆದರೆ ನನ್ನನ್ನು ನಮ್ಮ ಫ್ಯಾಮಿಲಿನ ತುಂಬ ಪ್ರೀತಿ ಮಾಡ್ತಾರೆ, ಒಳ್ಳೇದು ಬಯಸ್ತಾರೆ. ತಪ್ಪಿರೋದನ್ನ ಡೈರೆಕ್ಟಾಗಿ ಹೇಳ್ತಾರೆ. ಹಿಂದಿಂದೆ ಮಾತಾಡ್ಕೊಂಡು ಆಡ್ಕೊಳ್ಳೋದೆಲ್ಲ ಮಾಡಲ್ಲ. ಅದರಿಂದ ನಮ್ಮ ಬಾಂಡಿಂಗ್ ಇಷ್ಟು ಬೆಳೆದಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಇವತ್ತು ಅವ್ರ ಮನೆ ವ್ಲಾಗ್ ಅಂದಾಗ ಒಂದು ಇಂಟ್ರಡಕ್ಷನ್ ಕೊಡಬೇಕಲ್ವ ಅವ್ರ ಬಗ್ಗೆ, ಏನು ನನ್ನ ಮನಸ್ಸಲ್ಲಿ ಏನಿದೆ, ನಾವು ಯಾಕೆ ಆ ಸ್ಥಾನ ಕೊಟ್ಟಿದ್ದೀವಿ, ಅವ್ರು ಬೇರೆ ಕ್ಯಾಸ್ಟ್ ನಾವು ಬೇರೆ ಕ್ಯಾಸ್ಟ್, ಅಷ್ಟು ನಾವು ಅಂಟ್ಕೊಂಡಿದ್ದೀವಿ ಅಂತ ಅಂದರೆ ಅದು ಬಲವಾದ ಕಾರಣ ಇರುತ್ತೆ ಅಲ್ವಾ. ಅದಿದೇ ಕಾರಣ. ಏನಂತ ಅಂದರೆ ನಮ್ಮ ಕಷ್ಟಗಳಿಗೆ ಅವ್ರು ಸ್ಪಂದಿಸ್ತಾಳೆ, ಅವ್ರ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ. ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾಳೆ. ಸ್ವಂತದವರೇ ಆಗಬೇಕಂತ ಇಲ್ಲ, ಒಡ ರಕ್ತ ಹಂಚ್ಕೊಂಡು ಹುಟ್ಟಿರೋರೇ ಆಗಬೇಕು ಅಂತ ಇಲ್ಲ. ಹೇಳ್ಬೇಕಂದ್ರೆ ನನ್ನ ತಂಗಿ ಜೊತೆನೂ ಸ್ವಲ್ಪ ಬಾಂಡಿಂಗ್ ಕಮ್ಮಿನೇ. ಪಾಪ ಅವಳು ಸುಮಾರು ಕರೀತಾಳೆ ಬಾಬಾ ಅಂತ. ನನಗೆ ಜಾಸ್ತಿ ಹೋಗೋಕ್ಕೂ ಇಷ್ಟ ಆಗಲ್ಲ. ಜಾಸ್ತಿ ಬಾಂಡಿಂಗ್ ಸ್ವಲ್ಪ ಕಮ್ಮಿನೇ. ಅವ್ಳು ಹೇಳ್ಬೇಕಂದ್ರೆ ಇವಳಿಗೆ ಹೋಲಿಸಿದ್ರೆ ನನ್ನ ತಂಗಿ ಜೊತೆನೂ ಬಾಂಡಿಂಗ್ ಕಮ್ಮಿನೇ ನನಗೆ. ಅಷ್ಟು ನಾನು ಇವಳಿಗೆ ಹಚ್ಕೊಂಡು ಬಿಟ್ಟಿದ್ದೀನಿ. ಅಷ್ಟು ಹೇಳ್ಬೇಕು ಅಂತ ಅಂದರೆ ಈ ರೀತಿಯಾಗಿರೋಂಥ ಪ್ರಪಂಚದಲ್ಲಿ ನನಗೆ ಇವಳು ಸಿಕ್ಕಿರೋದು ನನ್ನ ಅದೃಷ್ಟ. ಯಾಕೆಂದರೆ ಒಂದೇ ಸಮ ಮನುಷ್ಯ ಇರೋಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿದ್ದೀನಲ್ಲ, ನಾನು ಹಾಗೆ ಇದ್ದೀನಿ, ಅವಳು ಹಾಗೆ ಇದ್ದಾಳೆ. ಆದರೆ ನಾನು ನೋಡಿರೋ ಪ್ರಕಾರ ಎಲ್ಲರೂ ಹಾಗಿರಲ್ಲ. ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಅಂತಿರ್ತಾರೆ, ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಅಂತಿರ್ತಾರೆ. ಕ್ಲೋಸ್ ಫ್ರೆಂಡು ಅಂತಲೂ ನೋಡಲ್ಲ. ಒಂಚೂರು ಮನ್ಸಿಗೆ ನೋವು ಆಗ್ತಿದ್ದಂಗೆ ಬಿಟ್ಕೊಟ್ಬಿಡ್ತಾರೆ, ಇಲ್ಲಿ ಸಲಿದ್ ಮಾತಾಡ್ತಿರ್ತಾರೆ. ಆ ಥರದ್ದು ನೋಡಿದ್ದೀನಿ ಪ್ರಪಂಚದ ಸುತ್ತಮುತ್ತ ನಾನು. ಆದರೆ ಇವಳು ನನ್ನಲ್ಲಿ ಅದು ಯಾವತ್ತೂ ಬಂದಿಲ್ಲ. ಇಡೀ ಬೀದಿನೇ ಖುಷಿ ಪಡುತ್ತೆ. ನಮ್ಮಿಬ್ರನ್ನ ಅಕ್ಕ ತಂಗಿ ಅಂತಲೇ ಮೆನ್ಷನ್ ಮಾಡಿಬಿಟ್ಟಿದೆ. ಅದೆಷ್ಟು ಖುಷಿ ಆಗುತ್ತೆ ಅಲ್ವಾ. ಹಾಗೆ ನಾನು ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ರಿಂದ ನನಗೆ ಅನಿಸಿದ್ದು, ಫ್ರೆಂಡ್ಶಿಪ್ಪು ಯಾವತ್ತೂ ಗಟ್ಟಿಯಾಗಿ ಉಳ್ಕೋಬೇಕು ಅಂದರೆ ನಾನು ಪಾಲಿಸೋದು ಒಂದು 4 ಅಂಶನ ಹೇಳ್ತೀನಿ. ಏನಂತ ಅಂದರೆ, ನಾನು ಸಾಮಾನ್ಯ ಇವಳು ಅಂತಲ್ಲ, ನಾನು ಯಾರ ಜೊತೆ ಎಲ್ಲ ಮಿಂಗಲ್ ಆಗಿರ್ತೀನಲ್ಲ, ಈಗ ನಮ್ಮ ಅತ್ತಿಗೆದಿರೇ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹೇಗೆ ಅಂತ ಅಂದರೆ ನಾವು ಒಬ್ರಿಗೊಬ್ರು ಈಗ ಇವಳು ಅಕ್ಕ ಸಿಕ್ಕಾದ್ಮೇಲೆ ನನಗೆ ಅತ್ತಿಗೆದಿರೆಲ್ಲ ಜಾಸ್ತಿ ಬೆಂಗಳೂರಿಂದ ಬಂದರೆ ಬಾಂಡಿಂಗ್ ಆಗಿದ್ದಲ್ವಾ. ಈಗ ಅಕ್ಕ ಸಿಕ್ಕಿದ್ದು ಅಂತ ನಾನು ಅವ್ರನ್ನ ಹಚ್ಕೊಂಡು ಅಕ್ಕನ ಬಿಟ್ಟಾಗ್ತಿಲ್ಲ. ಅಕ್ಕನಿಗೆ ಯಾವ ಸ್ಥಾನ ಕೊಟ್ಟಿದ್ದೆ ಮೊದಲಿಂದ ಅದೇ ಸ್ಥಾನದಲ್ಲಿದ್ದಾಳೆ. ಇವ್ರ ಜೊತೆ ಹೇಗಿರಬೇಕು ನಾನು ಹಾಗಿರ್ತೀನಿ. ಹಾಗಂತ ಇವ್ರ ಜೊತೆಗೆ ನಮ್ಮ ಅಕ್ಕನ ಬಿಟ್ಕೊಡಲ್ಲ. ಇಲ್ಲ ಈಗ ಒಬ್ರು, ಈಗ ನಮ್ಮ ಗ್ರೂಪಿಗೆ ಇನ್ನೊಬ್ರು ಯಾರೋ, ಈಗ ನಮ್ಮ ಜೊತೆಗೆ ಇನ್ನೊಬ್ರು ಯಾರೋ ಬಂದು ಸೇರ್ಕೊಂಡು ಹೊಸ್ದಾಗಿ ಮದುವೆ ಆಗಿ ನಮ್ಮ ಏಜ್ ಅಂತವ್ರೆ, ನಮ್ಮ ಏಜ್ ಗ್ರೂಪ್ನವರೇ. ಈಗ ಅವ್ರು ಬಂದರು ಅಂತ ತಕ್ಷಣ ಇವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಅವ್ರನ್ನ ಹಚ್ಕೊಂಡು ನಿಂತ್ಕೊಳ್ಳೋದು ಆ ಥರ ಮಾಡಲ್ಲ. ಒಬ್ಬರು ಬರ್ತಿದ್ದಂಗೆ ಒಬ್ರನ್ನ ಬಿಟ್ಟಾಕೋದು, ಇಲ್ಲ ಒಬ್ರು ಎದ್ದೋಗ್ತಿದ್ದಂಗೆ ಅವ್ರ ಬಗ್ಗೆ ಗಾಸಿಪ್ ಮಾಡೋದು, ಹಿಂದೆ ಮುಂದೆ ಮಾತಾಡೋದು. ಏನೇ ಇದು ಡೈರೆಕ್ಟಾಗಿ ಮಾತಾಡಬೇಕು, ಹಿಂದೆ ಮುಂದೆ ಮಾತಾಡೋದಾಗಿರ್ಬೋದು. ಇರ್ತಾರೆ ಹೊಸೊಬ್ರು ಬರ್ತಿದ್ದಂಗೆ ಹಳಬ್ರನ್ನ ಬಿಟ್ಟಾಕಿ ಅವ್ರನ್ನ ಹಚ್ಕೊಂಡು ಮಾಡಿದಾಗ ಏನಾಗುತ್ತೆ, ಸ್ನೇಹ ಬಿರುಕು ಬರುತ್ತೆ. ನಮ್ಮ ಮೇಲೆ ನಂಬಿಕೆನೂ ಇರಲ್ಲ, ಬ್ಯಾಡ್ ಒಪಿನಿಯನ್ ಬರುತ್ತೆ. ಆ ಥರ ಮಾಡ್ಕೊಂಡಾಗಲೇ ಸ್ನೇಹ ಶಾಶ್ವತವಾಗಿ ತುಂಬ ದಿನ ರನ್ ಆಗಲ್ಲ. ಹಾಗಾಗಿ ನಾನು ಪಾಲಿಸಿರೋದಷ್ಟೇ, ಯಾರೇ ಬಂದರೂ ಎಲ್ಲರೂ ಒಂದೇ ಸಮ ಇಟ್ಕೊತೀನಿ. ಒಬ್ರ ಬಗ್ಗೆ ಒಬ್ರು ಮಾತಾಡಲ್ಲ. ಒಬ್ರು ಸಿಕ್ಕಿದ ತಕ್ಷಣ ಒಬ್ರನ್ನ ಬಿಟ್ಟಾಕಲ್ಲ. ಆಮೇಲೆ ಒಬ್ರನ್ನ ಬಿಡ್ಸಕ್ಕೆ, ಈಗ ಯಾರು ಕ್ಲೋಸ್ ಆಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇವ್ರಿಗೆ ಅವ್ರ ಮೇಲೆ ಹತ್ತಿಸೋದು, ಅವ್ರನ್ನ ಇವ್ರ ಮೇಲೆ ಹತ್ಸ್ಬಿಟ್ಟು ಇಬ್ರಿಗೂ ತಂದಾಗ ದೂರ ಮಾಡೋ ಅಂತ ಕೆಲಸ ಮಾಡಲ್ಲ. ಹಂಗಾಗಿ ನನ್ನ ಜೊತೆಗೆ ನಾನು ಯಾರನ್ನ ಹಚ್ಕೊತೀನಿ ಅವ್ರನ್ನ ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಕೆಟ್ಟದ್ದು ಅಂದರೆ ಏನು, ಒಬ್ರಿಗೆ ಮಾತಾಡ್ಕೊಂಡು ಅದೇ ಮೇಯ್ನಾಗಿ ಬರೋದು. ಒಬ್ರ ಬಗ್ಗೆ ಒಬ್ರು ಇಲ್ಲಿ ಸಲಿದ್ ಮಾತಾಡಿದಾಗಲೇ ಸಂಬಂಧ ಸ್ನೇಹ ಹಾಳಾಗೋದು. ಆ ಥರ ಮಾಡ್ದಾನೆ ಎಲ್ಲರೂ ಒಂದು ಸಮ ಪ್ರೀತಿ ಮಾಡ್ತಾ ಚೆನ್ನಾಗಿರೋದ್ರಿಂದನೇ ನಮ್ಮ ಬಾಂಡಿಂಗಿಗೆ ನಮ್ಮ ಅತ್ತಿಗೆದಿರ ಜೊತೆನೇ ಆಗಿರ್ಬೋದು. 8 ವರ್ಷ ಆಯಿತು ಬೆಂಗಳೂರಿಂದ ಬಂದಾಗಿಂದ ಸ್ನೇಹ ಬೆಳೆದಿರೋದು. 8 ವರ್ಷ ಆಯಿತು, ಒಂದು ಚೂರು ಬಿರುಕು ಬಂದಿಲ್ಲ. ಅದ್ರ ಜೊತೆಗೆ ಹೊಸೊಬ್ರು ಹ್ಯಾಡ್ ಆಗ್ತಾ ಇದ್ದಾರೆ. ಅವ್ರ ಜೊತೆನೂ ಹಾಗೇನೇ ಇದ್ದೀವಿ. ಹಂಗಂತ ಹಿಂದೆ ಇದ್ದವ್ರನ್ನ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡೋದಿಲ್ಲ. ಒಬ್ರ ಬಗ್ಗೆ ಒಬ್ರು ಮಾತಾಡಲ್ಲ. ಇಲ್ಲಿ ಸಲಿದ್ದನ್ನ ಆಡ್ಕೊಳ್ಳೋದಾಗಿರ್ಬೋದು,
ಆಗಿರ್ಬೋದು, ಒಡವೆ ಬಗ್ಗೆ, ಬಟ್ಟೆ ಬಗ್ಗೆ ಒಂದು ಕಮೆಂಟ್ ಮಾಡೋದಾಗಿರ್ಬೋದು, ಒಂದು ಏನಾರ ಒಂದು ಅವ್ರು ಎದ್ದೋದ ತಕ್ಷಣ ಇವ್ರ ಹತ್ರ ಮಾತಾಡೋದು, ಆ ಥರದ್ದು ಏನು ಮಾಡ್ದೇ ಇರೋದ್ರಿಂದ ನಾನು ಎಷ್ಟು ಜನ ಸ್ನೇಹ ಸಂಪಾದನೆ ಮಾಡಿದ್ದೀನೋ ಅವರೆಲ್ಲರ ಜೊತೆನೂ ಒಂದೇ ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದೀನಿ. ಅವರು ನನ್ನ ಮೇಲೆ ಅದೇ ಥರನೇ ಇದ್ದಾರೆ. ಹಂಗಾಗಿ ನಮ್ಮ ಸ್ನೇಹ ಇಷ್ಟು ಗಟ್ಟಿಯಾಗಿ ಉಳ್ಕೊಳ್ಳೋಕೆ ಸಾಧ್ಯ ಆಗಿರೋದು ನಂಬಿಕೆ, ಪ್ರೀತಿ, ವಿಶ್ವಾಸ ಮತ್ತು ಬಿಟ್ಕೊಡದೆ ಇರೋವಂಥ ಗುಣನ ಬೆಳೆಸ್ಕೊಂಡಾಗ ಸ್ನೇಹ ತುಂಬ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಹಂಗಂತ ನಾವು ಜಗಳ ಆಡಲ್ಲ ಅಂತಲ್ಲ, ನಾನು ಅಕ್ಕ ಹುಸಿ ಮುನಿಸ್ ಮಾಡ್ಕೊತೀವಿ, ಒಬ್ರಿಗೂ ಗೊತ್ತಾಗಲ್ಲ ನಾವು ಮುನ್ಸ್ಕೊಂಡಿದ್ದೀವಿ ಅಂತಲ್ಲ, ಅದು ಪ್ರೀತಿಯಿಂದ. ಅದು ಇನ್ನೊಬ್ರ ಹತ್ರ ನಾನು ಶೋಭಕ್ಕ ಮುನ್ಸ್ಕೊಂಡಿದ್ದೀವಿ, ಇಲ್ಲ ನಾನು ನಮ್ಮ ಅತ್ತಿಗೆ ಮುನ್ಸ್ಕೊಂಡ್ಬಿಟ್ಟಿದ್ದೀವಿ, ಮಾತಾಡ್ತಿಲ್ಲ, ಆ ಥರ ಇಲ್ಲ. ನಾವು ಹೆಂಗೆ ಅಂದರೆ ಜಗಳ ಆಡ್ತೀವಿ ಸಣ್ಣ ಪುಟ್ಟ ವಿಚಾರಕ್ಕೆ, ಮತ್ತು ಸಂಜೆ ಹೊತ್ತಿಗೆಲ್ಲ ಇಬ್ಬರು ಮಾತಾಡ್ಕೊಂಡು ಒಂದಾಗ್ಬಿಡ್ತೀವಿ, ಆ ಥರ. ಅಂತ ಜಗಳ ಬರಲ್ಲ ಅಂತ ಬೇರೆಯವ್ರಿಗೆ ಗೊತ್ತಾಗಲ್ಲ ನಾವು ಜಗಳ ಆಡ್ಕೊಂಡಿದ್ದೀವಿ ಆ ಥರದ್ದೆಲ್ಲ ಮುನ್ಸ್ಕೊತಿದ್ದಂಗೆ ಅವ್ರ ಬಗ್ಗೆ ಇನ್ನೊಬ್ರ ಹತ್ರ ಕೂತ್ಕೊಂಡು ಮಾತಾಡೋದು, ಆ ಥರದ್ದೆಲ್ಲ ನಾವು ಮಾಡ್ದೇ ಇರೋದ್ರಿಂದ ನಮ್ಮ ಸ್ನೇಹ ಇಷ್ಟು ಗಟ್ಟಿಯಾಗಿ ಉಳ್ಕೊಳ್ಳೋಕೆ ಸಾಧ್ಯ ಆಯಿತು. ನಾನು ಈಗಲಿಂದ ಅಂತಲ್ಲ, ನಾನು ಚಿಕ್ಕದ್ರಿಂದ ಬೆಳೆಸ್ಕೊಂಡು ಬಂದಿರೋ ಗುಣ. ನಮ್ಮ ಜೊತೆಗೆ ಯಾರು ಇರ್ತಾರೋ ಅವ್ರನ್ನ ನಾವು ಶಾಶ್ವತವಾಗಿ ಇಟ್ಕೊಬೇಕು. ಯಾಕೆಂದರೆ ಆ ಕ್ಷಣಕ್ಕೆ ನಮ್ಮ ಭಾವನೆಗಳನ್ನ ಅವ್ರ ಜೊತೆ ವ್ಯಕ್ತಪಡಿಸಿರ್ತೀವಿ, ಅವ್ರನ್ನ ನಾವು ಕೇಳ್ಕೊಂಡಿರ್ತೀವಿ. ಹಂಗಿದ್ದಾಗ ಇನ್ನೊಬ್ರು ಯಾರೋ ಬಂದಾಗ ಅವ್ರನ್ನ ನೆಗ್ಲೆಕ್ಟ್ ಮಾಡಿದಾಗ ಅವ್ರಿಗೂ ಹರ್ಟ್ ಆಗುತ್ತಲ್ವಾ, ಆ ಥರ ನಾನು ಯಾವತ್ತೂ ಮಾಡಲ್ಲ. ಇವ್ರ ಜೊತೆ ಇದ್ದಾಗ ಅವರು ಎಲ್ಲನೂ ಒಂದು ಸಮ ನೋಡ್ತೀನಿ, ಒಂದೇ ಬಾಂಡಿಂಗಲ್ಲಿ ಇರ್ತೀನಿ. 100% ಇವ್ರಿಗೆ 100% ಕೊಡೋದು, ಅವ್ರಿಗೆ 50% ಕೊಡೋದು, ಆ ಥರ ಇಲ್ಲ. ಆದರೆ ಇರೋದಕ್ಕೆ ನನ್ನ ಸುತ್ತಮುತ್ತ ಇರೋರು ಸಹ ನನ್ನ ಜೊತೆ ಹಾಗೇನೇ ಇರ್ತಾರೆ, ನಾನು ಹಾಗೇನೇ ಇರ್ತೀನಿ. ಇದು ನನ್ನ ಸೀಕ್ರೆಟ್ ಅಂತಲೇ ಹೇಳ್ಬೋದು. ನಾನು ಈ ಥರ ನಡ್ಕೊತೀನಿ, ಹಾಗಾಗಿ ಅವರು ನನ್ನ ಅದೇ ಥರ ನಡೆಸ್ಕೊತಾರೆ. ಸ್ವಂತದವ್ರಿಗಿಂತ ನನಗೆ ಈ ರೀತಿ ಸರ್ಕಲ್ ಅವ್ರ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿ ಬೆಳೆದಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಇಷ್ಟ ಆಯಿತಾ ನನ್ನ ಮಾತು ಕೇಳಿ? ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸರಿ ಫ್ರೆಂಡ್ಸ್, ಇನ್ನು ಹೋಗೋಣ ಅಕ್ಕನ ಮನೆಗೆ, ಬನ್ನಿ. ಅಕ್ಕನ ಮನೆ ನೋಡಿ ಏನು ಹೋಗಿದೆ. ಎಲ್ಲರೂ ಹಾಯ್ ಮಾಡಿ. ನೋಡಕ್ಕ ಅಕ್ಕ ಎಷ್ಟು ಬೋಲ್ಡ್ ಆಗಿರುತ್ತೆ, ನೀನು ಎದ್ರಕೊಂಡು ನಡುಕ್ತಿಯಲ್ಲ. ಇವಾಗ ಅಕ್ಕನ ಮನೆಗೆ ಬಂದಿದ್ದೀವಿ. ಟೀ ಮಾಡ್ತಾ ಇದ್ದಾಳೆ. ಮೇಲ್ಗಡೆ ಆಲ್ರೆಡಿ ಕೆಲಸ ಶುರು ಆಗಿದೆ. ನಾವಿನ್ನ ಚಿಕನ್ ಎಲ್ಲ ತಂದಿಟ್ಟಿದ್ದಾರೆ, ರೆಡಿ ಮಾಡ್ಕೋತೀವಿ. ನಾನು ಅಕ್ಕ ಎಲ್ಲ 3 ಜನ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಏನೆಲ್ಲ ಸ್ಪೆಷಲ್ ಮಾಡ್ತೀವಿ ಅಂತ ಕಾದು ನೋಡಿ, ಅಲ್ವಾ ಅಕ್ಕ? ಎಲ್ಲರೂ ಬನ್ನಿ ಊಟಕ್ಕೆ. ಸರಿ ಬನ್ನಿ, ಅಕ್ಕ ಕರೀತಿದ್ದಾರೆ. ಆ್ಯಕ್ಚುಲಿ ಇದು ಅಕ್ಕನ ಮನೆ ಕಾರ್ ಶೆಡ್ಡು. ಒಳಗಡೆಯಿಂದನೂ ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ ಈ ಥರ ನೋಡಿ, ಐಡಿಯಾನ. ಕಾರ್ ಹೊರಗಡೆ ನಿಲ್ಲಿಸಿದಾಗ ಏನಾದ್ರು ದೊಡ್ಡ ಫಂಕ್ಷನ್ ಇದೆ ಅಂದರೆ ಇಲ್ಲಿ ಅಡುಗೆ ಮಾಡ್ಕೊಳೋಕ್ಕೂ ಅನುಕೂಲ ಆಗುತ್ತೆ. ಮನೆ ಒಳಗಡೆಯಿಂದನೂ ಎಂಟ್ರೆನ್ಸ್ ಇದೆ ಇಲ್ಲಿಗೆ, ಅಲ್ಲ ಶೋಭಕ್ಕ? ಇವಾಗ ಏನು ಮಾಡ್ತಾ ಇರೋದು? ಬಿರಿಯಾನಿ ಮತ್ತು ಚಾಪ್ಸಿಗೆ ಫಾರಮ್ ಕೋಳಿ ತಂದಿದ್ದಾರೆ, ಬಿರಿಯಾನಿಗೆ ಬೈಲರ್ ಕೋಳಿ ತಂದಿದ್ದಾರೆ. ಸ್ವಲ್ಪ ಪಲ್ಯನೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಮೊಟ್ಟೆ ಗುದಿ ಎಲ್ಲ ಹಾಕ್ಬಿಟ್ಟು ಇನ್ನೇನು ತಲೆ ಕೆಡಿಸ್ಕೊಬೇಡ ಶೋಭಕ್ಕ. ಏನ್ ಮಾಡ್ತಿದ್ಯಾ? ಚೂರು ಮ್ಯಾಗ್ರೇಟ್ ಮಾಡಕ್ಕ. ಅದೇ ಹೇಳು, ಏನು ಮಾಡಿ ಮೊಸರು ತಗೋಬ, ಆಮೇಲೆ ನಿಂಬೆ ಹಣ್ಣು, ಒಂಚೂರು ಖಾರ ಪುಡಿ, ಚೂರು ಒಂದು ಸ್ಪೂನ್, 1-2 ಸ್ಪೂನ್ ಅಷ್ಟು ಖಾರ ಪುಡಿ, ಆಮೇಲೆ ಅರಿಶಿನ. ಸರಿ ತಡಿ ತಪ್ಪಿ ಬಿರಿಯಾನಿ ಇವತ್ತು ನಮ್ಮದೇ, ಇನ್ನು ಬೇರೆದೆಲ್ಲ ಅವ್ರದ್ದು. ಸ್ವಲ್ಪ ಇಟ್ಟಿದ್ದೆ ನನಗೆ. ಇದನ್ನ ಪಲ್ಯ ಮಾಡ್ತೀವಿ ಬಿಡಕ್ಕ. ಪಲ್ಯ ಮಾಡ್ತೀಯಾ? ಎಲ್ಲ ಬೇಡ, ಸಾಕು. ಅವ್ರದೆಲ್ಲ ಹಾಕಕ್ಕಾಗಲ್ಲ. ಚಾಪ್ಸಿ ಬಿರಿಯಾನಿ ಹಾಕೋ, ಈ ಪಲ್ಯ ನಮಗಾಗುತ್ತೆ. ಚೆನ್ನಾಗಿರುತ್ತೆ. ಕಡಲೆಬೇಳೆ ನೆನೆ ಹಾಕೋದು ಚೆನ್ನಾಗಿ ಇದು ಪಲ್ಯಕ್ಕೆ ಹಾಕ್ತೀನಿ. ಹೌದಾ? ತುಂಬ ಚೆನ್ನಾಗಿರುತ್ತೆ ಪಲ್ಯ. ಬಿಟ್ಕೊಂಡು ಬೆಳಿಗ್ಗೆ ರೊಟ್ಟಿಗೂ ತಿನ್ಬೋದು, ಸಖತ್ತಾಗಿರುತ್ತದೆ. 4 kg ಅಕ್ಕಿ ಸಾಕಲ್ವಾ? ಸಾಕು. ಕೆಲಸದವ್ರು ನಾವು ಚೆನ್ನಾಗಿ ಇಟ್ಕೊಂಡು ಅಷ್ಟು ಖುಷಿಯಿಂದ ಹೋಗ್ತಾರೆ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ. ಅದೇ ಪಲ್ಯ. ಈಗ ನಿನಗೆ ಹಾಗೆ ನಮ್ಮ ಕಡೆ ಎಲ್ಲ RCCಗೆ ನಾನ್ ವೆಜ್ಜೇ ಮಾಡೋದು. ನಿಮ್ಗಳ ಕಡೆ ಎಲ್ಲ RCC ಎಲ್ಲ ಹಾಕ್ಸಿದ್ರೆ ಏನು ಮಾಡ್ತೀರಾ? ಸಿಹಿ ಅಡುಗೆನ ನಾನ್ ವೆಜ್ ಅಂತ ಕಾಮೆಂಟ್ ಮಾಡಿ. ನಾನು 4 kg ಅಕ್ಕಿನ ಬಳಸಿ ಬಿರಿಯಾನಿ ಮಾಡ್ತಾ ಇರೋದು.
ಅದಕ್ಕೆ ನಾನು 1.5 kg ಟೊಮೆಟೊ, 1.5 kg ಈರುಳ್ಳಿ, ಒಂದು 200 ಗ್ರಾಮ್ ಹಸಿಮೆಣಸಿಗೆ. ಖಾರದ ಪುಡಿ ಜಾಸ್ತಿ ಬಳಸಲಿಲ್ಲ ಅಂದರೆ ನಮ್ಮ ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ ಹಾಕೋಬೇಕು. ನಾನು ಒಂದು 200 ಗ್ರಾಮ್ ಹಸಿಮೆಣಸಿನ್ಕಾಯಿ, ಹಾಗೆಯೇ 3 ಕಟ್ಟು ಸಾಂಬಾರು ಸೊಪ್ಪು, 1 ಕಟ್ ಪುದೀನ, 2 ಕಟ್ ಮೆಂತ್ಯ, ಇದಿಷ್ಟನ್ನ ತೊಗೊಂಡಿದ್ದೀನಿ. ಈ ಅಳತೆಯಲ್ಲಿ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾರು ಒಂದು 4 kg 5 kg ಮಾಡ್ತೀನಿ ಅಂದಾಗ ಅಳತೆ ಗೊತ್ತಾಗಲ್ಲ ಅಲ್ವಾ, ಟೊಮೆಟೊ ಈರುಳ್ಳಿ ಎಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ. ಹಂಗಾಗಿ ಹೇಳ್ತಾ ಇರೋದು. ನಮ್ಮ ಮನೇಲಿ ಮಾಡಿ ಅಭ್ಯಾಸ ಇದೆ ಅಲ್ವಾ ಜಾಸ್ತಿ ಹಂಗಾಗಿ. ಟೊಮೆಟೊದಲ್ಲಿ ಹುಳ ಇರುತ್ತೆ, ನೋಡಿ ಮಾಡಿ ಕಟ್ ಮಾಡಬೇಕು. ಒಟ್ಟು 200 ಗ್ರಾಮ್ ಬೆಳ್ಳುಳ್ಳಿ, ಆಮೇಲೆ ಒಂದು ಶುಂಠಿ, ಅದಕ್ಕಿಂತ ಒಂಚೂರು ಕಮ್ಮಿ, ಒಂದು ಇಷ್ಟು ಅಗಲ ಶುಂಠಿ. ಈ ಥರ ಅಳತೆಯಲ್ಲಿ ಮಾಡ್ತಾ ಇರೋದು. 4 kg ಅಕ್ಕಿಗೆ 4 kg ಚಿಕನ್. ಮಟನ್ ಆದರೂ ಅಷ್ಟೇ, ಚಿಕನ್ ಆದರೂ ಅಷ್ಟೇ. ಅಕ್ಕಿಗೆ ಸಮವಾಗಿ ಮಟನ್ ಚಿಕನ್ ಹಾಕ್ತಾರೆ, ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಅಕ್ಕನೂ ಕೂಡ ನಮ್ಮನೇಲಿ ಏನೇ ಒಂದು ಫಂಕ್ಷನ್ ಆದರೂ ಮನೆ ದೊಡ್ಡ ಮಗಳಂಗೆ ನಿಂತ್ಕೊಂಡು ಎಲ್ಲ ಕೆಲಸಗಳನ್ನೂ ಮಾಡಿಕೊಡ್ತಾಳೆ, ಹೆಲ್ಪ್ ಮಾಡ್ತಾಳೆ. ಹಂಗಾಗಿ ನನಗೂ ಅವ್ರ ಮನೆಗಳಿಗೆ ಬಂದು ಏನು ಕೆಲಸ ಮಾಡೋಕೆ ಅಂಜಿಕೆ ಆಗೋಲ್ಲ. kg ಕ್ವಾಂಟಿಟಿ ಅಂದರೆ ಟೋಟಲ್ 8 kg ಚಿಕನ್ನು ಅಕ್ಕಿ ಎಲ್ಲ ಸೇರಿ. ಅದಕ್ಕೆ ನೋಡಿ ಸ್ಪೈಸಸ್ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. 1 kg ಅಡುಗೆ ಮಾಡೋರಿಗೆ ದೊಡ್ಡದು ಮಾಡೋಕ್ಕೆ ಗೊತ್ತಾಗಲ್ಲಲ್ವಾ, ಅದೊಂದು ಐಡಿಯಾ ಸಿಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ರೆಸಿಪಿ ಏನು ಶೇರ್ ಮಾಡಲ್ಲ. ಮಸಾಲೆ ಎಷ್ಟು ಹಾಕೊಳ್ಳೋದು ಅಂತ ಗೊತ್ತಾದರೆ ನೀವು ಆರಾಮಾಗಿ ಒಗ್ಗರಣೆ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಕೂಗಿಸ್ಕೋಬೋದು. ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಕೆಜಿಗೆ ಖಾರದ ಪುಡಿ ಏನೂ ಹಾಕಲ್ಲ ಅಂದರೆ ಇಷ್ಟು ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ರು. 1/4 kg ಹತ್ತಿರ 1/4 kg ಹಾಕಿದ್ದೀನಿ ಹಸಿರು ಮೆಣಸಿಕಾಯಿ. ಬೆಳ್ಳುಳ್ಳಿ 1/4 kg, ಶುಂಠಿ ಇಷ್ಟು ಹಾಕ್ಕೊಂಡ್ರೆ ನಾವು ಆರಾಮ್ಸೆ 4 kg 5 kg ಚಿಕನ್ನ ಮಾಡ್ಬೋದು ಬಿರಿಯಾನಿ. kg 5 kg ಬಿರಿಯಾನಿ ಅಥವಾ ಪಲಾವ್ ಏನಾರು ಮಾಡ್ತೀನಿ ಅಂದರೆ 1 ಲೀಟ್ರ್ ಎಣ್ಣೆ ಬೇಕಾಗುತ್ತೆ. ಒಂಚೂರು ಕಮ್ಮಿ ಆದರೂ ನಡೆಯುತ್ತೆ ಆಯಿತಾ. ತುಪ್ಪ ಹಾಕ್ತೀನಿ ಅಂದರೆ 1/4 ಲೀಟ್ರ್ ಕಮ್ಮಿ ಹಾಕಿ. ಬರೀ ಎಣ್ಣೆನೇ ಅಂದರೆ ಇಷ್ಟು ಬೇಕಾಗುತ್ತೆ. ನಿಮ್ಗೆ ಅಳತೆ ಮಾತ್ರ ತೋರಿಸ್ತಾ ಇದ್ದೀನಿ, ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ. ಸಾಕಾಗೋಯ್ತು ನೋಡಿ ಇಷ್ಟು ಜ್ಯೂಸ್. ಥ್ಯಾಂಕ್ ಯು. ಶೆಕೆ ಆಗಿ ಇಷ್ಟ ತನಕ ಅದು ಕಾವಲ್ಲಿ ನಿಂತಿದೆ ಅಂತ ಜ್ಯೂಸ್ ಮಾಡ್ಕೊಟ್ಟು ತಣ್ಣಗೆ ನಿಂಬೆಹಣ್ಣಿನ ಜ್ಯೂಸ್ ಕುಡಿದು ತುಂಬ ದಿನ ಆಗಿತ್ತು. ಶೋಭಕ್ಕ ಮಾಡೇ ಇಲ್ಲ ಅಲ್ವಾ ನಾವು ಒಂದ್ಸರಿನೂ. ಸಕ್ಕತ್ತಾಗಿ ಐಸ್ ಎಲ್ಲ ಹಾಕಿ ಮಾಡಿರೋದು. ಸಾಮಾನ್ಯ ನಾನು ಐಸ್ ಹಾಕಲ್ಲ, ಚೆನ್ನಾಗಿದೆ ಒಂಥರ. ಥ್ಯಾಂಕ್ ಯು.
ನಾನಿಲ್ಲಿ 3.5 kg ಜೀರಾ ಸಾಂಬಾರ್ ರೈಸು, ಅರ್ಧ kg ಬಾಸುಮತಿ ರೈಸ್ನ ಬಳಸಿರೋದು. ಇಷ್ಟು ಖಾರ ಇಲ್ಲ ಅಂದ್ರೆ ಹೆಂಗೆ ಮಾಡಿದ್ದೀನಿ ಬಿರಿಯಾನಿನ? ಸೂಪರ್, ಟೆನ್ನಿಗೆ 10 ಆಫ್ 10, ತುಂಬ ಚೆನ್ನಾಗಿ ಬಂದೈತೆ, ಸ್ಪೈಸಿಯಾಗಿ. ಹಾಂ, ಸಖತ್ತಾಗುತ್ತೆ, ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆರ್ಡ್ರ್ ಕೊಡ್ಬೋದಾ ಯಾರಾದರೂ? ಬಟ್ರ್ ಆಗ್ಬೋದಾ? ಪಕ್ಕ 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 ಚೆನ್ನಾಗಿದೆ, ತುಂಬ ಚೆನ್ನಾಗಿ, ಟೇಸ್ಟ್ ಸಖತ್ ಚೆನ್ನಾಗಿದೆ. ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಉಪ್ಪು ಇಲ್ಲ. ಹಾಂ, ಥ್ಯಾಂಕ್ ಯು. ಆ್ಯಕ್ಚುಲಿ ನಮಗೆ ಲೇಟ್ ಆಗುತ್ತೆ ಅಂತ ನಾನು ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಅದಕ್ಕೆ ಅಕ್ಕ ಊಟ ಬಡಿಸ್ಕೊಡ್ತಾಳೆ. ನಾನು ಅಕ್ಕ ಇಬ್ಬರು ಊಟ ಮಾಡ್ತೀವಿ ಈಗ. ಕಾಳು ಪಲ್ಯ ಸ್ವಲ್ಪನೇ ತಗೋ. ಕಾಳು ನನಗೆ ಬೈದು ಹಾಕ್ಕೊಡಿದಾಕಕ್ಕ, ಬೆಂದಿರಲ್ಲ, ಇನ್ನು ಬೇಯಬೇಕು. ನೀರು ಹಾಕೋದು ಯಾವ ಪೀಸ್ ಬೇಕು ಚೆನ್ನಾಗಾಗೈತೆ, ಚೆನ್ನಾಗಿ ಬುದ್ಧಿ ಚೆನ್ನಾಗಿ. ಗೊಜ್ಜೆ ಖಾರ ಆಗಿಲ್ಲ, ನಿಮ್ಮ ಮಗ ಖಾರ 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 ಬರ್ತಾನೆ. ನಮ್ಮ ಯಶ್ವಿನ ನಿಮ್ಮ ಮಗ ಇದೆಲ್ಲ ಇವೆಲ್ಲೈತೆ ಬೈದರ್ ಕೋಳಿ ಕಾಲು ಇಲ್ದರ್ ಆಗುತ್ತೆ. ಆಗ ನನಗೆ ಈಗ ಸದ್ಯಕ್ಕೆ ಹಾಕೊಂಡ್ತಾ ಇದ್ದೀನಿ. ಆದ್ರೂ ನಾನು ಅದೇ ಲೆಗ್, ನನಗೇನು ಗೊತ್ತಾ, ಸೆಲೆಕ್ಷನ್ ಪೀಸ್ ಆಗಬೇಕು. ಲೆಗ್ ಪೀಸು, ಕಾಲು, ತಲೆ, ಲಿವರು ಸಕ್ಕತ್ತಾಗಿದೆ ಟೇಸ್ಟ್ ವೈಸು. ಅಕ್ಕನ ಮನೆ RCCಗೆ ನಾನು ಬಂದು ಅಡುಗೆ ಮಾಡಿಕೊಟ್ಟಿದ್ದು ತುಂಬ ಖುಷಿ ಆಯಿತು. ಅಕ್ಕ, ನಾನು, ಆ ದೊಡ್ಡಕ್ಕ 3 ಜನ ಸೇರ್ಕೊಂಡು ಮಾಡಿದ್ವಿ. ಮೇನ್ ಕುಕ್ ನಂದೇ. ಸರಿ, ನೋಡೋಣ ಈಗ ಏನೇನು ಬಡಿಸ್ತಾಳೆ ಅಂತ. ಎಷ್ಟು ಅದ್ವಾಗಿ ಬಂದಿದೆ ಅಂತ. ಸಾಕು ಸಾಕು ಬೇಡ ಬೇಡ, ಒಂದೇ ಪೀಸ್, ಇಲ್ಲಿ ಬಿದ್ದಿಲ್ಲ, ಒಂದಿರ್ತಿಲ್ಲ. ಒಂದೇ ಒಂದು ಪೀಸ್ ಹಾಕೋಕ, ನಂಗೆ ಬಿರಿಯಾನಿ ತಿನ್ನಲ್ಲ. ಮೊಟ್ಟೆ ತರಲಿಲ್ಲ, ಮೊಟ್ಟೆ ಬಿದ್ದಿ ಅಂತ ಹಾಕಕ್ಕ ನನಗೆ. ನಾವೀಗ ಊಟ ಕೂತಿದ್ದು RCC ಆಗಿಲ್ಲ, ಹಾಗಾಗಿ ನಾನು ಲೇಟ್ ಆಗೋದಾಗಲೇ 3:30 ಆಗ್ತಾ ಬಂತು. ಹಾಗಾಗಿ ನಾನು ಅಕ್ಕ ಈಗ ಊಟ ಮಾಡ್ತಾ ಇದ್ವಿ. ನಾನು ಊಟ ಮಾಡಿ ಮನೆಗೆ ಹೋಗ್ತೀನಿ ಫ್ರೆಂಡ್ಸ್. ಈಗ ಪೂಜೆ ಅಡುಗೆ ಎಲ್ಲ ಮಾಡಿಕೊಟ್ಲು, ಚೆನ್ನಾಗಾಗಿತ್ತು ಎಲ್ಲ. ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿದ್ದು ವಿಡಿಯೋ ಮಾಡಿದ್ದೀರಾ? ಇದನ್ನು ಆಗ್ತಾ ನೋಡಿ ಫ್ರೆಂಡು. ಸರಿ, ನಾನಿನ್ನ ಹೊರಟೆ. ಅಕ್ಕನ ಬಾಯಲ್ಲಿ ಮಾಡ್ಕೊಡಿ. ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಬಯಸ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.